ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಕೈ ತೋಟದಲ್ಲಿ ಏನು ಹಾರ್ವೆಸ್ಟ್ ಮಾಡಿದೆ, ಅದ್ರ ಜೊತೆಗೆ ಕಾಡು ಬದನೆಕಾಯಿ ಅಥವಾ ಕುದುರೆ ಅಂತ ಹೇಳ್ತಾರೆ, ಟರ್ಕಿ ಬೆರ್ರಿ ಆ್ಯಂಡ್ ಸೋಯಾ ಚಂಕ್ಸ್ನ ಯೂಸ್ ಮಾಡಿ ಕಬಾಬ್ ಮಾಡಿದ್ದೆ. ಈ ಎಲ್ಲಾದರೂ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಿ. ಸೊ ಯಾರಾದರೂ ನನ್ನ ಚಾನಲ್ನ ಆ್ಯಂಡ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ನೋಡೋದ್ರ ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಓಕೆನಾ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಕಾಡು ಬದನೆ ಅಥವಾ ಚಿಟ್ಟು ಬದನೆಕಾಯಿ, ಕುದನೆ ಆ್ಯಂಡ್ ಟರ್ಕಿ ಬೆರ್ರಿ ಅಂತಾರೆ ಇಂಗ್ಲೀಷ್ನಲ್ಲಿ. ಸೊ ಈ ಕಾಯಿ ನಾರ್ಮಲಾಗಿ ರೋಡ್ ಸೈಡು ಅಥವಾ ತೋಟದಲ್ಲಿ ಬೇಲಿಗಳಲ್ಲಿ ಈ ಥರ ಜಾಗದಲ್ಲಿ ಇರುತ್ತೆ. ಈ ಕಾಯಿ ಲೈಕ್ ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಹಾರ್ಡಿರುತ್ತೆ ಆ್ಯಂಡ್ ಇದೇ ಥರದ್ರಲ್ಲಿ 2 ರೀತಿ ಕಾಯಿ ಬರುತ್ತೆ. ಬಟ್ ನೀವು ನೋಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದು ಹೇಗೆ ಬಿಟ್ಟಿರುತ್ತೆ ಅಂದರೆ ಗಿಡದಲ್ಲಿ ಉಲ್ಟಾ ಬಿಟ್ಟಿರುತ್ತೆ. ಅಂದರೆ ಮೇಲ್ಗಡೆ ಒಂದೊಂದು ಮೆಣಸಿನ್ಕಾಯಿ ಬಿಡುತ್ತೆ ನೋಡಿ, ಮೇಲ್ಗಡೆ ಮುಖ ಹೋಗಿಬಿಟ್ಟಿರುತ್ತೆ. ಇದು ಆ ಥರ ಬಿಟ್ಟಿರುತ್ತೆ. ಆ್ಯಂಡ್ ನಾನು ಇದ್ರದ್ದು ಸಣ್ಣದೊಂದು ಒಣಗಿರೋ ಕಾಳು ಕೂಡ ತಂದಿದ್ದೀನಿ. ಆ್ಯಂಡ್ ನಮ್ಮ ತೋಟದಲ್ಲಿ ಕೂಡ ಹಾಕ್ಬೋದು ಅಂತ ಹೇಳಿ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಈ ಗಿಡನ. ಸೊ ರೋಡ್ ಸೈಡ್ನಲ್ಲಿ ನೋಡಿ ತೊಗೊಂಡು ಬಂದೆ. ಈ ಕಾಯಿನ ನೀಟಾಗಿ ವಾಶ್ ಮಾಡಿ ಜಜ್ಜಬೇಕು. ಸೊ ಅದರೊಳಗಿರೋ ಬೀಜ ಏನಿರುತ್ತೆ ಅದೆಲ್ಲ ಹೊರಗೆ ಬರೋಂಗೆ ನೀರಿನಲ್ಲಿ ಒಂದು 5-6 ಸಲ ನೀಟಾಗಿ ತೊಳಿಬೇಕು. ಬಿಕಾಸ್ ಅದರಲ್ಲಿ ಏನು ಸೀಡ್ಸ್ ಇರುತ್ತಲ್ಲ ಅದೆಲ್ಲ ಹೊರಗೆ ಬರೋಂಗೆ ತುಂಬ ಸೀಡ್ಸ್ ಇರುತ್ತೆ ಇದರಲ್ಲಿ. ಸೊ ಆ ಸೀಡ್ಸ್ ಎಲ್ಲ ಹೋಗೋವರೆಗೂ ತೊಳ್ಕೊಳ್ಬೇಕು. ಸೊ ಈಸಿ ರೆಸಿಪಿ ಇದು. ನೀವು ಮಸಾಲೆ ಇಟ್ಕೊಂಡು ಲೈಕ್ ಗ್ರೈಂಡ್ ಮಾಡಿರೋ ಮಸಾಲೆ ಇಟ್ಕೊಂಡು ಕೂಡ ಮಾಡ್ಬೋದು. ಒಂದು ಕುಕ್ಕರ್ಗೆ ಸಾಸಿವೆ, ಜೀರಿಗೆ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಸೈಡಲ್ಲಿ ಹಾಗೆ ಹಾಲು ಕಾಯಿಸಿಡೋಣ ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಆ್ಯಂಡ್ ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಅಥವಾ ಖಾರದ ಪುಡಿ ಹಾಕ್ಬೋದು. ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನೇನು ಜಜ್ಜಿಟ್ಕೊಂಡಿದ್ನಲ್ಲ, ಸೊ ಏನದು ಟರ್ಕಿ ಬೆರ್ರಿ. ಸೊ ಫ್ಲೂಯೆಂಟಾಗಿ ಮಾತಾಡ್ತಾ ಇದ್ದರೆ ಒಂದೊಂದು ಸಲ ಈ ರೀತಿ ಆಗುತ್ತೆ. ಇದೆಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸಿದ್ದಾದಮೇಲೆ ಟರ್ಕಿ ಬೆರ್ರಿ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು. ಸೊ ನಾವು ಯಾವಾಗ ಅಡುಗೆ ಮಾಡ್ತೀವೋ ಅವಾಗ ಕ್ಲೀನ್ ಮಾಡ್ಕೊಳ್ಬೇಕು ಇದನ್ನ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಬದನೆಕಾಯಿ ಜಾಸ್ತಿ ಹೊತ್ತಿಟ್ಟರೆ ಕಪ್ಪಾಗುತ್ತೋ ಅದೇ ರೀತಿ. ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ, ಖಾರದ ಪುಡಿ ಆ್ಯಂಡ್ ಕಾಯಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿರುತ್ತೆ. ದೋಸೆ ಅಥವಾ ಚಪಾತಿ ಈ ಥರದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಥರ ಮಸಾಲೆ ರುಬ್ಬಿ ಚಿಕನ್ ಗ್ರೇವಿ ಮಾಡ್ತಾರಲ್ಲ ಆ ಥರ ಕೂಡ ಮಾಡ್ಕೊಳ್ಬೋದು, ಓಕೆನಾ. ಹಾಗೆ ಪಾಪುಗೆ ಅಂತ ಹೇಳಿ ಒಂದು ಸೈಕಲ್ ತರಿಸಿದೆ, ಟ್ರೈ ಸೈಕಲ್ನ ಫ್ಲಿಪ್ಕಾರ್ಟಿಂದ. ಅದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಸೊ ಈ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಓಪನ್ ಆಗುತ್ತಂತೆ. ಸೊ ಹೇಗೆ ಅಸೆಂಬಲ್ ಮಾಡೋದು ಅಂತ. ಇದರಲ್ಲಿ ನಮಗೆ ಸಪ್ರೇಟ್ ಪಾರ್ಟ್ಸೇ ಇರುತ್ತೆ. ಆ ಪಾರ್ಟ್ಸ್ನ ನಾವು ನೀಟಾಗಿ ಅಸೆಂಬಲ್ ಮಾಡ್ಕೊಳ್ಬೇಕು. ಆ ಥರ ಸೈಕಲ್ ಇದು. ನಾನು ಲೈಕ್ ಅಸೆಂಬಲ್ ಮಾಡಬೇಕಾದ್ರೆ ಏನೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಪಾಪು ಸುಮ್ಮನೆ ಇರ್ತಿರ್ಲಿಲ್ಲ. ಅವನಿಗೆ ಗೊತ್ತಾಯಿತು ಸೈಕಲ್ ಅದು ಅಂತ ಹೇಳಿ. ಸೊ ಪಾರ್ಟ್ಸ್ ಎಲ್ಲ ಎತ್ಕೊಂಡು ಹೋಗೋದು ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಅದನ್ನ ಅಸೆಂಬಲ್ ಮಾಡಿಕೊಟ್ರು. ಸೈಕಲ್ ಚೆನ್ನಾಗಿದೆ. ಬಟ್ ಏನಂದರೆ ನಾನು ಮೇಲೆ ನೆಟ್ ಬರುತ್ತಲ್ಲ ಆ ಥರದ್ದು ತರಿಸಿಲ್ಲ. ಜಸ್ಟ್ ಪೇರೆಂಟಲ್ ಪುಷ್ ಹ್ಯಾಂಡಲ್ ಬರುತ್ತಲ್ಲ ಆ ಥರದ್ದು, ಒಂದು ಫುಟ್ ರೆಸ್ಟ್ ಇರೋ ಥರ, ಹಾಗೆ ಬೆಲ್ಟ್ ಇರೋ ಥರ, ಪಾಪು ಬೀಳ್ದೆಲ್ಲ ಇರೋ ಥರ ಈ ಥರದ್ದು ತರಿಸಿದ್ದೀನಿ. ಆ್ಯಂಡ್ ಚೆನ್ನಾಗಿದೆ. ಎಷ್ಟು ಪೇ ಮಾಡಿದೆ ಅಂದರೆ 1700 ಆಯಿತು, ಓಕೆನಾ. ಶಾಪ್ನಲ್ಲಿ ಇನ್ನು 500 ಏನೋ ಜಾಸ್ತಿ, ಬಿಕಾಸ್ ಅದು ಮೇಲೆ ನೆಟ್ ಇರುತ್ತಲ್ಲ ಅದರಿಂದ. ಆ್ಯಂಡ್ ಚೆನ್ನಾಗಿದೆ, ಓಕೆನಾ. ಅವನೇನಂದರೆ ಇವಾಗಲೇ ಒಂದು ವಾಕರ್ ಇತ್ತು, ಸೊ ಅದನ್ನ ಯೂಸ್ ಮಾಡ್ತಿಲ್ಲ. ಒಂದು ಪುಷ್ ಕಾರ್ ಇದೆ ಆ್ಯಂಡ್ ಇನ್ನೊಂದು ಸ್ವಿಂಗ್ ಕಾರ್ ಥರದ್ದೊಂದಿದೆ. 3 ಸೈಕಲ್ ಆಗಿದೆ ಇವಾಗಲೇ ಅವನ ಹತ್ರ. ಸೊ ಇದೊಂದು ಕ್ಲಾಸ್ ಸ್ಟಾಪ್ ಮಾಡ್ತಾಯಿದ್ದೀನಿ, ಬಿಕಾಸ್ ತುಂಬ ಇನ್ವೆಸ್ಟ್ ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಥರದ್ದು ತರಿಸ್ದೆ. ಇದರಲ್ಲಿ ಒಂದು ಆಲ್ಮೋಸ್ಟ್ 1 ಇಯರ್ ಯೂಸ್ ಮಾಡ್ತಾನೆ. ಸೊ ಆಮೇಲೆ ನೋಡಿದ್ರಾಯಿತು ಯಾವುದಾದ್ರೂ ಬೇರೆದಂತ ಅಂದ್ಕೊಂಡು ಈ ಥರದ್ದು ತರಿಸ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅದನ್ನು ಏನು ಬೆಲ್ಟ್ ಇದೆ ಅದನ್ನ ರಿಮೂವ್ ಮಾಡಿದ್ರೆ ಅವನೇ ಪೆಡಲ್ ಮಾಡೋ ಥರನೂ ಇದೆ. ಸೊ ಅವ್ನು ಹೇಗೆ ಯೂಸ್ ಮಾಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಸ್ ಮಾಡಿದ್ರೆ ಇನ್ನೂ 2 ಇಯರ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿತ್ತು. ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಸೆಂಬಲ್ ಮಾಡಿದ್ನ. ನಾನು ವಾಕರ್ ತರಿಸಿದ್ದೆ ಅಲ್ಲ ಆನ್ಲೈನಲ್ಲಿ, ಅದನ್ನು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು. ಸೊ ಅದನ್ನ ಅಸೆಂಬಲ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ವೀಡಿಯೋನ ಶೇರ್ ಮಾಡಿದ್ದೆ. ಬಟ್ ಇವತ್ತಾಗಲಿಲ್ಲ. ಅವಾಗಂದರೆ ಪಾಪು ಚಿಕ್ಕವನಿದ್ದ ಅಲ್ವಾ, ಕೂರಿಸ್ಕೊಂಡು ಏನಾದರೂ ಒಂದು ಕೈ ಕೊಟ್ಟರೆ ಆಟ ಆಡ್ತಿರ್ತಿದ್ದ. ನನ್ನ ಪಾಡಿಗೆ ನಾನು ಲೈಕ್ ವೀಡಿಯೋ ಮಾಡೋದು ಅಥವಾ ಏನಾದರೂ ಮಾಡ್ಕೊಳ್ಬೋದಿತ್ತು. ಬಟ್ ಇವಾಗ ಆಗೋದಿಲ್ಲ. ಸೊ ನೋಡಿ ಈ ಥರ ಎಲ್ಲ ತೊಗೊಂಡೋಗಿ ಅಲ್ಲಿ ಇಲ್ಲಿ ಎಸಿತಾನೆ. ಅವನಿಗೆ ಈ ಥರದ್ದು ಇಷ್ಟ ಟಾಯ್ಸು, ಲೈಕ್ ಟ್ರಕ್, JCB ಈ ಥರದ್ದವು. ಸೊ ನಾನು ಅವ್ನಿಗೇನು ಇಷ್ಟ ಆಗುತ್ತೋ ಅದೇ ರೀತಿ ಟಾಯ್ಸ್ನ ತಂದು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಕೊಯ್ತೋಟದಲ್ಲಿ ಸ್ವಲ್ಪ
ಹಾರ್ವೆಸ್ಟ್ ಮಾಡಿದ್ವಿ ಇವತ್ತು. ಸೊ ಸೀಮೆ ಬದನೆಕಾಯ್ದು ಆ್ಯಂಡ್ ಇವು ಬೆಂಡೆಕಾಯಿ, ಹಾಗೆ ನಾರ್ಮಲಾಗಿ ಬದನೆಕಾಯಿ ಆ ಥರದ್ದು ಸುಮಾರಷ್ಟಿದು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿದ್ರೆ ಇದು ನೋಡಿದ್ರೆ ಬಲ್ತಿದೆ ಅಂತ ಅನಿಸುತ್ತೆ, ಬಟ್ ಚೆನ್ನಾಗಿದ್ದಾವೆ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಬೆಂಡಿ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಲೈಕ್ ಡ್ರೈ ಗ್ರೇವಿ ಥರ ಮಾಡ್ತೀವಲ್ಲ, ಆ ಥರ ಗ್ರೇವಿ ಅಲ್ಲ, ಡ್ರೈ ಥರ ಅಷ್ಟೇ, ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿ. ಆ ರೆಸಿಪಿ ನಾನು ಹೋದ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೆ, ಹೇಗೆ ಡ್ರೈ ಥರ ಮಾಡೋದು, ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅಂತ ಹೇಳಿ. ಇನ್ನೂ ಸಾಕಷ್ಟು ತರಕಾರಿಗಳಿವೆ, ಹಾಗೆ ಸೊಪ್ಪು ಕೂಡ ಇದೆ. ಆ್ಯಂಡ್ ಇವತ್ತು ಸಬ್ಬಸಿಗೆ ಸೊಪ್ಪಿದೆ, ಅದನ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಮೋಶಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸೊಪ್ಪು ಸಿಕ್ಕಿತ್ತು ಇವತ್ತು, ಆಯಿತಾ. ನಾವು ಮಾರ್ಕೆಟಲ್ಲಿ ತರ್ತೀವಲ್ಲ ಆ ಥರ ಒಂದು ಕಟ್ ಅಂತ ಹೇಳ್ತಾರಲ್ಲ, ಆ ರೀತಿ 3-4 ಕಟ್ ಸಿಕ್ಕಿತ್ತು. ಸೊ ಅದಾದಮೇಲೆ ನಾನು ಜಾಸ್ತಿ ಸೊಪ್ಪಿದೆಯಲ್ಲ ಮೋಶಪ್ ಮಾಡಿದ್ರೆ ತುಂಬ ಜಾಸ್ತಿ ಸಾಂಬಾರಾಗುತ್ತೆ. ಸೊ ಬಸ್ಸಾರು ಮಾಡಿದ್ರೆ ಸೊಪ್ಪನ್ನ ಹಾಗೆ ತಿನ್ಬೋದಲ್ಲ ಕಾಳು ಮಾಡಿಕೊಂಡು ಅಂತ ಅಂದ್ಕೊಂಡು ತೊಗೊಂಡು ಬಂದೆ. ಆ್ಯಂಡ್ ಈ ಸೊಪ್ಪು ಹೆಸರು ದಾಗಡಿ ಸೊಪ್ಪು ಅಂತ ಹೇಳಿ, ಇದು ನಾರ್ಮಲಾಗಿ ತೋಟಗಳಲ್ಲಿ ಸಿಗುತ್ತೆ. ಆ ಸೊಪ್ಪನ್ನ ಎಲೆಗಳು ಬಿಡಿಸ್ಕೊಂಡು ನಾರ್ಮಲಾಗಿ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತೀವಲ್ಲ, ಆ ಸೊಪ್ಪು ಜೊತೆಗೆ ಹಾಕೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ ಸೊಪ್ಪಂತೂ. ಆ್ಯಂಡ್ ಪಲ್ಯ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಳೆ ಬರ್ತಾಯಿತ್ತು, ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಕೂಡ ಮುಗಿಸ್ಕೊಂಡೆ. ಆ್ಯಂಡ್ ಆವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇಡ್ಲಿ ಮಾಡೋಣ ಅಂತ ಹೇಳಿ ನೆನೆಸಿದ್ದೆ ನಿನ್ನೆ. ಸೊ ರೆಡಿ ಆಗ್ತಾಯಿದೆ ಎಲ್ಲ. ಪಲ್ಯ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ. ನನ್ನ ರೆಸಿಪಿ ಎಲ್ಲ ಏನು ಶೂಟ್ ಮಾಡಲಿಲ್ಲ. ಪಾಪುಗೆ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಪಲ್ಯ ಮಾಡಿಕೊಂಡೆ. ಸೊ ತಿಂಡಿ ಎಲ್ಲ ಮುಗಿದಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಪಾಪು ಮಲಗಿದ್ದಾನೆ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಕೆಲಸಗಳಿದ್ದಾವೆ ಆ್ಯಂಡ್ ಹೊರಗಡೆ ಕೂಡ ಹೋಗೋದಿದೆ, ಹೋಗಿ ಬರಬೇಕು. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತಿದೆ. ವಿಡಿಯೋ ಶೂಟ್ ಮಾಡ್ಬೋದು, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ಅದರಿಂದ ಮೈಕ್ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಗೆ ರಾ ವಿಡಿಯೋನ ಏನಿರುತ್ತೆ ಅದನ್ನ ಎಡಿಟಿಂಗ್ ಮಾಡಿಕೊಂಡು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿತ್ ವಾಯ್ಸ್ನ. ಪಾಪು ಏನು ಮಾಡ್ತಾನೆ ಅಂದರೆ, ಮಳೆ ಬರ್ತಿತ್ತಲ್ಲ, ಸೊ ಅವನಿಗೆ ಪೂರ್ತಿ ಕವರ್ ಮಾಡಿದ್ದೀನಿ. ದೇವ್ರ ಫೋಟೋ ತೊಗೊಂಡು ಮುತ್ತು ಕೊಡ್ತಿದ್ದಾನೆ. ಸೊ ನಮ್ಮ ದೇವ್ರದು ಅಂದರೆ ನಮ್ಮ ಊರಲ್ಲಿ ದೇವಸ್ಥಾನ ಇದೆಯಲ್ಲ, ಅದ್ರದ್ದು ಫೋಟೋ ಇದೆ, ಅದಕ್ಕೆ ಈ ರೀತಿ ಮುತ್ತು ಕೊಡ್ತಾ ಇದ್ದಾನೆ. ತುಂಬ ಚಿಕ್ಕ ಚಿಕ್ಕ ಹೀರೆಕಾಯಿ ಬಿಟ್ಟಿದ್ದಾವೆ. ಸೊ ಮಳೆ ಬಂದಿದ್ದಾದ್ಮೇಲೆ ಕೈ ತೋಟದ ಹತ್ರ ಹೋಗೋಣ ಅಂತ ಹೇಳಿ ಹೋಗಿದ್ದೆ. ಆ್ಯಂಡ್ ಹಾಗಲಕಾಯಿ ಕೂಡ ಬಿಟ್ಟಿದ್ದಾವೆ. ನನಗೆ ಈ ರೀತಿ ಈ ಚಿಕ್ಕ ಚಿಕ್ಕ ತರಕಾರಿಗಳು ಈಗಷ್ಟೇ ಬೆಳೀತಾ ಇರೋದು ನೋಡಿದ್ರೆ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್, ಯಾವಾಗ ಅದನ್ನ ಹಾರ್ವೆಸ್ಟ್ ಮಾಡೋದು ಅನ್ನೋ ಥರ. ಇವತ್ತು ಮೂಲಂಗಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಅಂತ ಹೇಳಿ. ನೆನ್ನೆನೂ ಕೂಡ ಕೈ ತೋಟದಲ್ಲಿ ಸಿಕ್ಕಿದ ಸೊಪ್ಪು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ. ಆ್ಯಂಡ್ ಇವತ್ತು ಮೂಲಂಗಿಗಳು ಸಿಗ್ತಾ ಇದ್ದಾವೆ. ತುಂಬಾ ಇದ್ವು ಮೂಲಂಗಿ, ಆಯಿತಾ. ಇವತ್ತು ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬಂದಿದ್ದರು. ಲೈಕ್ ಅವ್ರಿಗೂ ಕೂಡ ಅಡುಗೆ ಮಾಡಬೇಕು ಮಧ್ಯಾಹ್ನ ಆ್ಯಂಡ್ ಬೆಳಗ್ಗೆ ಟಿಫನ್. ಸೊ ಅವ್ರು ಯಾವ ಟೈಮಲ್ಲಿ ಕೆಲಸ ಮಾಡ್ತಿರ್ತಾರೋ ಅವಾಗ ಲಂಚ್ ಅಥವಾ ಮಧ್ಯಾಹ್ನದ ಊಟ ಏನಿರುತ್ತೆ ಅಥವಾ ಬೆಳಗಿನ ತಿಂಡಿ ಅದನ್ನು ನಾವೇ ಮಾಡ್ತೀವಿ ನಮ್ಮ ಮನೆಯಲ್ಲೇ. ಸೊ ಇವತ್ತು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು, ಜಾಸ್ತಿ ಮೂಲಂಗಿಗಳಿದ್ವು, ಸೊ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ನಾನು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಸೊ ಯಾರನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.